ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಿಂದ ಜಮಖಂಡಿ ತಾಲೂಕಿನ ಸರಹದ್ದಿನವರೆಗಿನ ರಸ್ತೆ ಬದಿಯಲ್ಲಿ ಇಂಡಿಪೆಂಡೆನ್ಸ್ ಕಂಪನಿಯ ನೀರಿನ ಬಾಟಲ್ಗಳ ಮೇಲೆ ಭಾರತದ ತ್ರಿವರ್ಣ ಧ್ವಜದ ಬಣ್ಣದ ಸ್ಟಿಕ್ಕರ್ಗಳನ್ನು ಕಂಡ ಗಲಗಲಿ ಗ್ರಾಮಸ್ಥರು ತಕ್ಷಣ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ಸ್ನೇಹಿತರು ಒಟ್ಟಾಗಿ ಬಾಟಲ್ಗಳನ್ನು ಸಂಗ್ರಹಿಸಿ ತ್ರಿವರ್ಣ ಧ್ವಜದ ಸ್ಟಿಕ್ಕರ್ಗಳನ್ನು ತೆಗೆದು ಕಂಪನಿಗೆ ಕಳುಹಿಸುವ ಕಾರ್ಯಕ್ಕೆ ಮುಂದಾದರು. ಭಾರತದ ರಾಷ್ಟ್ರಧ್ವಜಕ್ಕೆ ಅಗೌರವವಾಗುವ ಈ ಕೃತ್ಯವನ್ನು ಖಂಡಿಸಿ ಧ್ವಜದ ಸ್ಟಿಕ್ಕರ್ಗಳನ್ನು ತೆಗೆಯಲು ಒತ್ತಾಯಿಸಿದರು. ನಮ್ಮ ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಮಾನ ಗೌರವವಿದೆ, ಅದನ್ನು ಎಲ್ಲರೂ ಗೌರವಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಆತ್ಮೀಯರಲ್ಲಿ ಕೇಳಿಕೊಳ್ಳೋದೇನಪ್ಪಾ ಅಂದ್ರೆ ಇವತ್ತಿನ ದಿವಸ ನಾವು ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಈ ಎಲ್ಲ ಸ್ವಚ್ಛ ಮಾಡ್ಕೋತ ಬರೋ ಟೈಮ್ದಾಗ ನಮ್ಗೆ ತ್ರಿವರ್ಣ ಧ್ವಜದ ಕೆಲವೊಂದು ಬಾಟ್ಲಿಗಳು ಸಿಕ್ಕಿದ್ವು. ಆ ಬಾಟ್ಲಿಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರಧ್ವಜದ ಒಂದು ಸಿಂಬಲನ್ನು ಅದ್ರ ಮೇಲೆ ಇತ್ತು. ನಾವು ಅದನ್ನೆಲ್ಲ ಎತ್ತಿ ನಾವೆಲ್ಲ ಒಂದು ಮಾಡಿ ಇಲ್ಲಿ ವಸ್ತು ಜಮಾ ಮಾಡಿ ನಾವು ಇಲ್ಲಿ ನಾಳೆ ಆ ಕಂಪ್ನಿಗೆ ಕಳಿಸ್ತಾ ಇದ್ದೀವಿ. ಈ ಕಂಪ್ನಿಯವರು ಆದಷ್ಟು ಬೇಗ ನಮ್ಮ ಈ ಕಳಕಳಿ ಏನೈತಲ್ಲ ಅವರು ಒಪ್ಕೊಂಡು ಈ ತ್ರಿವರ್ಣ ಧ್ವಜದ ಒಂದು ಏನು ಸಿಂಬಲ್ ಐತಿ ಇದನ್ನ ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದರಿಂದ. ಮತ್ತೆ ಇನ್ನೂ ಏನು ಹೇಳ್ಬೇಕಪ್ಪ ಅಂದ್ರೆ ನಾವು ಸ್ವತಂತ್ರ ಅಂತರೂ ನಮಗೆ ಸಿಕ್ಕೈತಿ, ಆದ್ರೆ ನಮ್ಮ ದೇಶ ಹೆಂಗೈತಪ್ಪ ಅಂದ್ರೆ ನಾವು ಸ್ವತಂತ್ರ ನಮಗೆ ಸಿಕ್ಕೈತೆ ಅನ್ನೋದು ನಮ್ಗೆ ಕನ್ಫ್ಯೂಷನ್ ಆಗಿದೀವಿ ನಾವು. ಯಾಕಪ್ಪ ಅಂದ್ರೆ ಈ ಥರದ ಒಂದು ಕಂಪ್ನಿಗಳು ಅವ್ರಿಗೆ ಸಿಕ್ಕತ್ತೋ ಇಲ್ಲೋ ಗೊತ್ತಿಲ್ಲ. ನಾವಂತರೂ ಸ್ವತಂತ್ರ ತರಾಕ ಹಿಂದಿನ ಪ್ರಭಾವಿ ನಾಯಕರು ಇದ್ರು, ಅವರು ಭಾಳ ಒಂದು ಹೋರಾಟವನ್ನು ಮಾಡಿ ಅವ್ರ ಜೀವನ ತ್ಯಾಗ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಾರ. ಅದನ್ನು ನಾವು ಉಳಿಸ್ಕೊಳಕ್ ತಯಾರಿಲ್ಲ ಇವತ್ತಿನ ದಿವಸ. ಅದಕ್ಕಾಗಿ ನಾವು ಇವತ್ತೊಂದು ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಊರಿನವ್ರು ಎಲ್ಲರೂ ಇದಕ್ಕೆ ನಮಗೆ ಎಲ್ಲರೂ ಸಾಥ್ ಕೊಡಬೇಕು. ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಇದು ಬ್ಯಾನ್ ಆಗೋ ಮಟ್ಟ ನಾವು ಈ ಹೋರಾಟವನ್ನು ಮಾಡ್ತೀವಿ. ಇದು ನಾವು ಗಲಗಲಿಂತ್ರ 1 ಕಿಲೋಮೀಟರ್ ಮಟ್ಟ ಬಂದು ನಾವಿಲ್ಲಿ ಈ ಬಾಟ್ಲಿಯನ್ನು ಹಾರಿಸಿದ್ದೀವಿ. ಹಿಂಗೆ ನಾವು ಎಲ್ಲ ಯುವಕರು ಕೂಡಿ ಗಲಗಲಿಯ ಎಲ್ಲರೂ ಕೂಡಿ ನಾವು ಈ ಕೆಲಸವನ್ನು ಮಾಡಿದ್ದೀವಿ. ನಮಗೆ ಸಾಥ್ ಕೊಡ್ರಿ, ಈ ಕಂಪ್ನಿ ಬಂದ್ ಆಗೋ ಮಟ್ಟ, ಈ ರಾಷ್ಟ್ರಧ್ವಜವನ್ನು ತೆಗಿಯೋ ಮಟ್ಟ ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಆತ್ಮೀಯರೇ, ನಿನ್ನೆ ದಿನ ಏನಿದೆ ಹೊತ್ತು ಗಲಗಲಿ ಗ್ರಾಮದಲ್ಲಿ ಇವು ಭಾರತದ ತ್ರಿವರ್ಣ ಧ್ವಜ ಹೊಂದಿರತಕ್ಕಂಥ ಬಾಟ್ಲಿ ಏನದಾರ ಇದು ನಿನ್ನೆ ದಿವಸ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೀವಿ. ನಮ್ದು ವಾದ ಇಷ್ಟೇ, ಇದು ತಮ್ಮ ಗ್ರಾಹಕರ ಸೆಳೆಯೋಗೋಸ್ಕರ ಈ ಬಾಟಲ್ ಮೇಲೆ ತ್ರಿವರ್ಣ ಧ್ವಜದ ಬಣ್ಣ ಅಳವಡಿಸಿದ್ದು. ಅದೇ ರೀತಿ ಇಂಡಿಪೆಂಡೆನ್ಸ್ ಕನಕನಮೆ ಭಾರತ್ ಅಂತ ಬರೆದಿದ್ದಾಗುತ್ತೆ. ಇದನ್ನು ನಾವು ಖಂಡಿಸ್ತೀವಿ. ಯಾಕಪ್ಪ ಅಂದರೆ ನಮ್ಮ ಭಾರತ ದೇಶದ ಬಾವುಟ ಅಸ್ಮಿತತೆ ಸಂಕೇತವಾಗಿರುತ್ತದೆ. ಆದ ಕಾರಣ ನಮ್ಮ ಯುವಕರು ಇದನ್ನು ಖಂಡಿಸಿ ಇವತ್ತಿನ ದಿವಸ ಇಲ್ಲಿ ಜಮಖಂಡಿ ತಾಲೂಕಿನ ಗಲಗಲಿ ಗ್ರಾಮದ ದಂಡೆಯಲ್ಲಿ ಇಷ್ಟೊಂದು ಬಾಟ್ಲಿಗಳು ಕಾಲಲ್ಲಿ ಬಿದ್ದಿರತಕ್ಕಂಥದ್ದು ನೋಡಿ ನಮ್ಮ ಯುವಕರು ಇವತ್ತೊಂದು ದಿವಸ ನಮ್ದು ಈ ಹೋರಾಟ ಇನ್ನೂ ಮುಂದುವರಿಯುತ್ತದೆ. ಯಾಕಪ್ಪ ಅಂದ್ರೆ ಈ ಬಾಟಲ್ ಮ್ಯಾಗಿಂದ ಸ್ಟಿಕ್ಕರ್ ತೆಗಿಯೋ ಮಟ್ಟ ನಮ್ಮ ಹೋರಾಟ ನಿಲ್ಲಂಗಿಲ್ಲ ಅಂತ ಹೇಳಿ ನಾ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಾಕಷ್ಟು ಹಲವಾರು ಬಲಿದಾನಗಳಿಂದ ಮಹನೀಯರ ಬಲಿದಾನಗಳಿಂದ ಸಿಕ್ಕಂಥ ಸ್ವತಂತ್ರ, ಈ ಸ್ವತಂತ್ರಕ್ಕೆ ನಾವು ಅಗೌರವ ತರಿಸಿಕೊಡಂಗಿಲ್ಲ ಅನ್ನುವಂಥ ಎಚ್ಚರಿಕೆ ಹೇಳ್ತೀವಿ ಕಂಪನಿಗೆ ನಾವು. ಈ ಸಮಯದಲ್ಲಿ ರಾಜು ಸುತಗುಂಡಿ ಉಪಾಧ್ಯಕ್ಷರು, ಅಂಬೇಡ್ಕರ್ ತರುಣ್ ಸಂಘ ಗಲಗಲಿ, ಶಿವಾನಂದ ಗಲಗಲಿ ಗ್ರಾಮ ಪಂಚಾಯತ್ ಸದಸ್ಯರು, ಆಯುಬಾ ಶೇಖ್ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಪ್ರವೀಣ್ ಛಲವಾದಿ, ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಬಿಳಗಿ, ಪ್ರಶಾಂತ್ ಕೋಳಿ, ರವಿ ಛಲವಾದಿ, ಸುಧೀರ್ ಜಾಧವ್, ಹಜರತ್ ಶೇಖ್ ಮತ್ತು ಗ್ರಾಮದ ಯುವಕರು ಭಾಗಿಯಾದರು.